ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೋಯಾ ಚಂಕ್ಸನ್ನು ಹಾಕಿ ಒಂದು ಚೆನ್ನಾಗಿರುವ ರೆಸಿಪಿ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ನೀವು ನೋಡಿರ್ಬೋದು, ಸೋಯಾ ಚಂಕ್ಸ್ ಬಳಸಿ ನಾನಾ ರೀತಿಲಿ ಮಾಡ್ಬೋದಲ್ವಾ. ಆದರೆ ಇದು ಸ್ವಲ್ಪ ಡಿಫ್ರೆಂಟು. ಇದು ಊಟದ ಸೈಡಲ್ಲಂತೂ ಸಖತ್ತಾಗಿರುತ್ತೆ. ಹಾಗೆ ಇದು ದಿಢೀರಂತ ಮಾಡ್ಬೋದು, 5 ನಿಮಿಷದಲ್ಲಿ ಮಾಡಿಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದು ಚಿಕ್ಕ ಮಕ್ಕಳಿಗಂತೂ ಒಂದು ಸ್ವಲ್ಪ ರೈಸ್ ಸೈಡಲ್ಲಿ ಹಾಕಿ ಊಟ ಮಾಡಿಸ್ತಾ ಇದ್ದರೆ ಅವರು ಖಂಡಿತ ಪೂರ್ತಿ ಊಟ ಮಾಡ್ತಾರೆ, ಸ್ವಲ್ಪನೂ ರೈಸ್ ಬಿಡೋಲ್ಲ. ಹಾಗೆ ಸೋಯಾ ಚಂಕ್ಸನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಶುಂಠಿ ಚಿಕ್ಕದು, ಬೆಳ್ಳುಳ್ಳಿ ಒಂದೇ 3-4, ಒಂದು ಈರುಳ್ಳಿ, ಅರ್ಧ ಟೊಮೆಟೊ, ಒಂದು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಫುಷ್ ಚಾಪರಿಂದ ತರಿ ಮಾಡ್ಕೋತೀನಿ. ಮಿಕ್ಸಿಲಿ ಹಾಕ್ಬೋದು, ಅಲ್ಲಿ ಪೇಸ್ಟು ಮಾಡ್ಕೋಬೋದು, ತರಿನೂ ಮಾಡ್ಬೋದು. ಆದರೆ ಇದರಲ್ಲಿ ಮಾತ್ರ ಫುಷ್ ಚಾಪರ್ ಉಂಟಲ್ವ, ಇದರಲ್ಲಿ ಸೈಜ್ ಕರೆಕ್ಟ್ ಬರುತ್ತೆ, ಎಲ್ಲನೂ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಒಂದು ಸಲ ಮಾಡಿಕೊಂಡು ಇಟ್ಕೋತೀನಿ. ನಂತರ ಇದನ್ನು ರೆಡಿ ಮಾಡ್ಕೊಬಿಟ್ರೆ 2-3 ನಿಮಿಷದಲ್ಲಿ ಆಗಿಬಿಡತ್ತೆ. ಓಕೆನಾ. ನಾವು ಊಟದ ಟೈಮಿಗೆ ಹೋಗಿದ್ದೀವಿ, ಏನೂ ಇಲ್ಲ ಅಂದಾಗ ನಮ್ಮಲ್ಲಿ ಸೋಯಾ ಚಂಕ್ಸ್ ಇದ್ದು ಬಿಟ್ಟರೆ ದಿಢೀರಂತ ಮಾಡ್ಬೋದು. ಇದು ಫುಷ್ ಚಾಪರಲ್ಲಿ ಹಾಕಿದ್ದೀನಿ. ಈ ರೀತಿ ಫುಷ್ ಮಾಡಿದರೆ ಆಯಿತು, ಚಿಕ್ಕದಾಗಿ ಕಟ್ಟಾಗಿ ಬರುತ್ತೆ. ಏನು ಗೊತ್ತಾ, ಇದು ಸೋಯಾ ಚಂಕ್ಸು ಚಿಕ್ಕ ಮಕ್ಕಳಿಗೂ ಒಳ್ಳೆಯದು, ಪ್ರತಿಯೊಬ್ಬರಿಗೂ ಒಳ್ಳೆಯದು. ಇದರಲ್ಲಿ ತುಂಬ ಪ್ರೋಟೀನ್ ಇದೆ, ಹಾಗಾಗಿ ಅವಾಗವಾಗ ತಿಂತಾಯಿದ್ರೆ ತುಂಬ ಒಳ್ಳೆಯದು. ಹಾಗೆ ಚಿಕನ್ನು, ಮಟನ್ ಇವೆಲ್ಲ ತಿನ್ನಲ್ಲ ಅಲ್ವಾ, ಅಂಥವರಿಗೆ ಇದನ್ನು ಹಾಕಿ ನಾವು ಚಿಕನ್ನು ಬಿರಿಯಾನಿ ಎಲ್ಲ ಮಾಡ್ತೀವಲ್ವ, ಅದೇ ರೀತಿಲಿ ಮಾಡೇ ಕೊಡ್ಬೋದು. ಚಿಕನ್ ತಿಂದ ಹಾಗೆ ಆಗತ್ತೆ, ಚೆನ್ನಾಗಿರುತ್ತೆ. ಹಾಗೆ ಇದು ಏನು ಗೊತ್ತಾ, ತುಂಬ ಖಾರನೂ ಮಾಡ್ಕೋಬಾರ್ದು, ತುಂಬ ಹುಳಿನೂ ಆಗಬಾರ್ದು. ನೋಡಿ ಮಾಡಬೇಕು, ಓಕೆನಾ. ನೀವು ಒಂದು ಸಲ ಟ್ರೈ ಮಾಡಿ, ಇದೇ ಥರ ನೀವು ಮಾಡಿ ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳಿ, ಅಂದರೆ ತರಿ ಮಾಡ್ಕೊಳ್ಳಿ, ಓಕೆನಾ. ಫುಷ್ ಚಾಪರ್ ಇಲ್ಲ ಅಂದರೆ ನೋಡಿ, ಸೈಜ್ ಎಲ್ಲ ಕರೆಕ್ಟಾಗಿ ಬಂತು. ಹಾಗೆ ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ, ಹಾಗೆ ಕರಿಬೇವನ್ನು ಹಾಕ್ತೀನಿ. ಸ್ವಲ್ಪ ಕರಿಬೇವು ಹಾಕಿದ ನಂತರ ನಾನಿಲ್ಲಿ ಮಾಡ್ಕೊಂಡಿರೋದು ಮಸಾಲ ಹಾಕಿದ್ದೀನಿ. ಅಂದರೆ ಇದು ತರಿಯಾದ ಮಸಾಲ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಒಂದು ಕಂದು ಬಣ್ಣಕ್ಕೆ ಬಂದಿರಬೇಕು ಅಲ್ಲಿ ತನಕ. ಮತ್ತು ನಾನು ಇಲ್ಲಿ ಬೇರೆ ಈರುಳ್ಳಿ ಹಾಕೋದು ಏನು ಹಾಕಲ್ಲ, ಅದರಲ್ಲೇ ಮಿಕ್ಸ್ ಮಾಡಿದ್ದೀನಿ ಅಲ್ವಾ, ಅದರಲ್ಲೇ ಇದೆ, ಓಕೆನಾ. ಎಣ್ಣೆಯಲ್ಲಿ ಫ್ರೈ ಆದರೆ ಆಯಿತು. ಏನು ಗೊತ್ತಾ, ಇದು ದಿಢೀರಂತ ಮಾಡ್ಬೋದು ಒಂದು. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ಇದಕ್ಕೆ ತುಂಬ ರೇಟು ಕೂಡ ಇಲ್ಲ. ಸೋಯಾ ಚಂಕ್ಸಿಗೆ 1 kg, ಅರ್ಧ kg ತಂದಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಹಾಗೆ ಇದನ್ನು ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ ಅಲ್ವಾ, ಇದನ್ನು ಈ ರೀತಿ ಹಿಂಡಿ ಬೇಯಿಸ್ಲಿಕ್ಕೆ ಹಾಕ್ತೀನಿ, ಓಕೆನಾ. ಇದು ಚೆನ್ನಾಗಿ ಬೇಯಬೇಕು. ಬೇಯಲಿಕ್ಕೂ ಕೂಡ ತುಂಬ ಟೈಮ್ ತಗೊಳ್ಳಲ್ಲ, ಒಂದು 2 ನಿಮಿಷದಲ್ಲಿ ಬೆಂದ್ಕೊಬಿಡತ್ತೆ. ಸರಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಿಸಬೇಕು. ಆವಾಗ ಏನಾಗುತ್ತೆ, ಅದು ಬೇಗ ಬೆಂದ್ಕೊಬಿಡತ್ತೆ. ತುಂಬ ಸ್ಮೂತ್ ಇರುತ್ತೆ ಅಲ್ವಾ, ಬೇಯಲಿಕ್ಕೂ ಟೈಮ್ ತಗೊಳ್ಳಲ್ಲ. ಸ್ವಲ್ಪ ನೀರು ಜಾಸ್ತಿನೂ ಕೂಡ ಹಾಕ್ಬೋದು, ಬೆಂದು ಅಲ್ಲೇ ನೀರೆಲ್ಲ ಡ್ರೈ ಆಗುತ್ತೆ, ಓಕೆನಾ. ಹಾಗೆ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ, ಮುಚ್ಚಿ ಬೇಯಿಸ್ತೀನಿ. ಆಮೇಲೆ ಉಪ್ಪನ್ನು ಹಾಕಬೇಕು, ಮೊದಲೇ ಹಾಕೋದು ಬೇಡ. ಇದು ತುಂಬ ಸ್ಮೂತ್ ಇರೋದ್ರಿಂದ ಬೇಗ ಬೆಂದ್ಕೊಬಿಡತ್ತೆ. ಹಾಗೆ ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಅಂದರೆ ನೋಡಿ ಹಾಕಬೇಕು, ತುಂಬ ಉಪ್ಪು ಕೂಡ ಆಗಬಾರ್ದು. ಹಾಗೆ ಹಳದಿ ಪೌಡರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು ಕೂಡ ಬೇಕು, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಅಷ್ಟೇನೂ ಖಾರ ಇಲ್ಲ. ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಬೇಕು. ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ಬೆಂದ್ಕೊಂಡ್ಬಿಡ್ತಿದ್ದು 2 ನಿಮಿಷ ಅನ್ನೋ ತನಕ ಬೆಂದ್ಕೊಬಿಡತ್ತೆ. ನಾವು ಅದನ್ನು ಮುಚ್ಚಿ ಬೇಯಿಸ್ತೀವಿ ಅಲ್ವಾ, ಮುಚ್ಚಿ ಬೇಯಿಸ್ಬಿಟ್ರೆ ಬೇಗ ಆಗುತ್ತೆ. ಹಾಗೆ ಇದಕ್ಕೆ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತೀನಿ. ಇದು ಸ್ವಲ್ಪ ಖಾರ ಇದೆ ಚಿಲ್ಲಿ ಪೌಡರ್, ಹಾಗಾಗಿ ತುಂಬ ಖಾರ ಹಾಕಿದರೂ ಒಳ್ಳೆಯದಲ್ಲ.
ಹಾಗೆ ಇದಕ್ಕೆ ಟೊಮೆಟೊ ಸಾಸು ಸ್ವಲ್ಪ ಹಾಕಿದ್ದೀನಿ. ಸೋಯಾ ಸಾಸು ಕೂಡ ಸ್ವಲ್ಪ, ಎಷ್ಟು ಗೊತ್ತಾ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು. ಚಿಲ್ಲಿ ಸಾಸು 3 ಹಾಕಬೇಕು. ಒಂದು ರೀತಿ ಘಮನೂ ಕೊಡುತ್ತೆ, ನಂತರ ಟೇಸ್ಟು ಬರುತ್ತೆ. ನಾನಿಲ್ಲಿ ಟೊಮೆಟೊ ಹಾಕಿದ್ದೀನಿಲ್ವ, ಹಾಗಾಗಿ ಟೊಮೆಟೊ ಸಾಸು ಅರ್ಧ ಟೇಬಲ್ ಸ್ಪೂನ್ ಹಾಕಬೇಕಷ್ಟೇ. ತುಂಬ ಹುಳಿ ಅಂತೂ ಆಗಬಾರ್ದು. ನೀವು ಇದನ್ನು ತಿಂತಾ ಇದ್ದರೆ ಗೋಬಿ ಮಂಚೂರಿ ತಿಂತೀರಿ ಅಲ್ವಾ, ಅದೇ ತಿಂದ ಹಾಗೆ ಅನುಭವ ಆಗುತ್ತೆ. ಆಯಿತು, ಈಗ ಸರಿಯಾಗಿ ಮಿಕ್ಸ್ ಮಾಡಿದರೆ ಆಯಿತು. ಉಪ್ಪಂತೂ ಹಾಕಿದ್ದೀವಿ, ಖಾರ ಅಂತೂ ಹಾಕಿದ್ದೀವಿ, ಟೇಸ್ಟಿಗಂತೂ ಇವೆಲ್ಲ ಹಾಕಿದ್ದೀವಿ. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲ ಹಾಕಿದ್ದೀವಿ ಅಲ್ವಾ, ಟೇಸ್ಟು ಕೂಡ ಬಂದಿರುತ್ತೆ, ಘಮ ಘಮ. ಈ ಚಿಕನ್ನು ಮಟನ್ ಎಲ್ಲ ತಿನ್ನಲ್ಲ ನೋಡಿ, ಅಂಥವರಿಗೆ ಇದರಿಂದ ಒಳ್ಳೊಳ್ಳೆ ರೆಸಿಪಿ ಮಾಡಿ ಹಾಕ್ಬೋದು. ಚಿಕನ್ನು ಬೇಡ ಅಂತಾರಲ್ವ, ತಿನ್ನಲ್ಲ ಮನೆಯಲ್ಲಿ, ಒಬ್ಬರಿಬ್ಬರು ತಿನ್ನಲ್ಲ ಕೆಲವೊಂದು ಮನೆಯಲ್ಲಿ ಅಲ್ವಾ. ಹಾಗೆ ಇದಕ್ಕೆ ನಾನಿಲ್ಲಿ ಎವರೆಸ್ಟ್ ಚಿಕನ್ ಮಸಾಲ ಪೌಡರನ್ನು ಸ್ವಲ್ಪ ಹಾಕ್ತೀನಿ. ಇದು ಅಷ್ಟೇ, ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಯಾಕಂದರೆ ಒಂದು ರೀತಿ ಘಮ ಕೊಡುತ್ತೆ, ಟೇಸ್ಟು ಕೂಡ ಬರುತ್ತೆ. ನಾನಿಲ್ಲಿ ಗರಂ ಮಸಾಲ ಏನೂ ಹಾಕಿಲ್ಲಲ್ವ, ಹಾಗಾಗಿ ಈ ಪೌಡರನ್ನು ಸ್ವಲ್ಪ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ, ಓಕೆನಾ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆ ಅಂತೂ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮು ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಡ್ಬೋದು. ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ, ಓಕೆನಾ. ನಾನು ಈ ಚಾನಲಲ್ಲಿ ಎಲ್ಲ ರೀತಿಯ ವಿಡಿಯೋಸನ್ನು ಹಾಕ್ತೀನಿ. ನಿಮಗೆ ಏನಾದರೂ ಯಾವ ರೀತಿ ವಿಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಂದು ಇನ್ನೊಂದು ಚಾನಲ್ ಕೂಡ ಇದೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.